ಚೆನ್ನಾಗಿದ್ದಾಳಲ್ಲ. ನಾನು ಬರೆದಿರೋ ಕತೆಗೆ ಸುಂದರವಾದ ಹುಡುಗಿನಿದ್ದಾಳೆ, ಹುಡುಕ್ತಾಳೆ. ನಾನು ಏನು ಕತೆ ಮಾಡಿದ್ದೆ ಆ ಕತೆ ಕರೆಕ್ಟಾಗಿದ್ದಾಳೆ. ಏನೇ ಆಗಲಿ ಈ ಹುಡುಗಿನ ನನ್ನ ಸಿನಿಮಾ ಕತೆಗೆ ಒಪ್ಪಿಸಲೇಬೇಕು. ಅವಳಿಗೊಂದು ಒಳ್ಳೆ ಲೈಫ್ ಸಿಗುತ್ತೆ. ನಾನು ಕಷ್ಟದಲ್ಲಿದ್ದೀನಿ, ನನಗೂ ಒಂದು ಒಳ್ಳೆ ಲೈಫ್ ಸಿಗುತ್ತೆ. ಆ ಪ್ರೊಡ್ಯೂಸರ್ 1 ವರ್ಷ ಆಯ್ತು ನನಗೆ ಅಡ್ವಾನ್ಸ್ ಕೊಟ್ಟು, ಅವನಿಗೆ ಮುಖ ಕೂಡ ತೋರಿಸಿಲ್ಲ ನಾನು. ಏನಾದರೂ ಆಗಲಿ ಅವಳು ಕೈಕಾಲ ಆದರೂ ಹಿಡಿದ್ರೂ ಪರವಾಗಿಲ್ಲ, ಅವಳು ಒಪ್ಪಿಸ್ಲೇಬೇಕು. ಹಾಂ, ಈಗಲೇ ಬಿಟ್ಟಾಕಕ್ಕೆ ಟ್ರೈ ಮಾಡ್ತೀನಿ. ಈಗಲೇ ಅವಳು ಬಿಟ್ಟಾಗಬೇಕು. ಏನಾದರೂ ಆಗಲಿ ಅವಳಿಗೆ ನಾನು ನನ್ನ ಕತೆ ಬಗ್ಗೆ ಹೇಳಬೇಕು. ಜೀವ ಹೋದ್ರೂ ಪರವಾಗಿಲ್ಲ, ಆ ಹುಡುಗಿಗೆ ಒಂದು ಒಳ್ಳೆ ಲೈಫ್ ಇದೆ. ಗೊತ್ತಾಗ್ತಾ ಇಲ್ಲ ಅವಳಿಗೆ. ನನ್ನ ಬಗ್ಗೆ ಹೇಳಿ ಅವಳಿಗೊಂದು ಲೈಫ್ ಕೊಡ್ತೀನಿ. ಒಳ್ಳೆ ನಟಿ ಕೂಡ ಆಗ್ತಾಳೆ ಅವಳು. ಹೋಗಲೇಬೇಕು. ಎಷ್ಟು ಚೆನ್ನಾಗಿದ್ದಾಳಲ್ಲ. ಇಪ್ಪ ಹೋಗೇ ಬಿಟ್ರಲ್ಲ ಹೋಮರೆ, ಹ್ಯಾಂಗ ಮಾಡುದು? ಹಾ ರೇ 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 ಹೋಗೇ ಬಿಟ್ರಲ್ಲ ಹೋಮರೆ. ಸೆಟ್ ಸೆಟ್ ಎಲ್ಲೋ ಹೆಂಗಾರ ಹುಡ್ಕೋದು ಇವ್ರನ್ನ. ಹಾ, ಯಾರು ಕೇಳಬೇಕು? ಹಾ, ಅವ್ರ ಹೆಸರು ಬೇರೆ ಗೊತ್ತಿಲ್ಲ ನನಗೆ. ಈ ಕಡೆ ಹೆಸರು ಗೊತ್ತಿಲ್ಲ, ಈ ಕಡೆ ಏನಾದರೂ ಆಗಲಿ ನೋಡ್ಬೇಕು. ಈಗ ಏನೇ ಆಗಲಿ ಇಲ್ಲೇ ಒಂದು ಮನಿ ಹಿಡಿದ್ರು ಪರವಾಗಿಲ್ಲ, ಒಂದು ಯಾರಾದ್ರೂ ಮನಿ ಬಾಡಿಗೆ ಹಿಡಿಲೇಬೇಕು. ಹಿಡಿದು ಊರೆಲ್ಲ ಹುಡುಕ್ತೀನಿ, ಪ್ರತಿಯೊಂದು ಮನೆ ಹುಡುಕ್ತೀನಿ. ಆ ಹುಡುಗಿನ ಹೀರೋಯಿನ್ ಮಾಡೇಬೇಕು. ನನ್ನ ಕತೆ ಕರೆಕ್ಟಾಗಿ ಸುಟ್ಟದಾಳ ಅವಳು. ಅವಳಿಂದ ನನಗೂ ಒಂದು ಲೈಫ್ ಇದೆ, ಅವಳಿಗೊಂದು ಒಳ್ಳೆ ಭವಿಷ್ಯ ಇದೆ. ಹೋಗ್ಬೇಕು. ಸಾಕಾಯ್ತು. ಎಲ್ಲ ಇಡೀ ಅರ್ಧ ಊರನ್ನೇ ಹುಡುಕಿದೆ, ಸಿಗಲೇ ಇಲ್ಲ. ಹೆಂಗೆ ಮಾಡೋದು? ಇವು ಎಲ್ಲ ಕತೆ ಬರೆದು ಇಷ್ಟೆಲ್ಲ ಹೈರಾಣಾಗಿ ಬರೆದಿರೋದು ನೀರು ಪಾಲಾಗ್ಬಿಡುತ್ತೆ. ನಾನು ಅನ್ಕೊಂಡಿದ್ದು ಇವತ್ತು ನನಗೆ ಸಿಕ್ಕಿದೆ, ಏನು ಮಾಡೋಕ್ಕಾಗತ್ತೆ? ಹೆಂಗೆ ಮಾಡಲಿ? ಹಾಂ, ಪ್ರೊಡ್ಯೂಸರ್ಗೆ ಹೇಳಬೇಕು, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ದುಡ್ಡು ಹಾಕತ್ತೆ ಹೇಳಬೇಕು. ಹೇಳ್ತೀನಿ. ಮೊದಲು ಮನೆ ಹಿಡಿತೀನಿ, ಮೊದಲು ಒಂದು ಒಳ್ಳೆ ಮನೆ ನೋಡ್ತೀನಿ, ನೋಡಿ ಹುಡುಕ್ತೀನಿ ಅವಳನ್ನ. ಹಾಂ, ಏನು ಅವಳ ಸೌಂದರ್ಯ ನೋಡ್ತಾ ಇದ್ರೆ ನೋಡ್ಬೇಕೇ ಅನಿಸುತ್ತೆ. ಅವಳ ನಗು ಇದ್ದಿರ್ಬೇಕಿಂತ ಸುಂದರಿ. ಎಷ್ಟು ಸುಂದರವಾಗಿದ್ದಾಳಲ್ಲ ಅವಳ ನಗು. ನನ್ನ ಮನಸ್ಸಿಗೆ ಇಷ್ಟೊತ್ತಾಗ್ತಾ ಇದೆ ಅಂದ್ರೆ ಈ ನನ್ನ ಕನ್ನಡ ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕಂತ ಆಸೆ ಇದೆ. ಅದು ನೋಡ್ತಾ ಆ ಸಿನಿಮಾನ ಅವಳಿಗೆ ಪದಗಳೇ ಬರ್ತಾ ಇಲ್ಲ, ಎಷ್ಟು ವರ್ಣಿಸಿದ್ರು ಸಾಲದು. ಇವತ್ತು ಸ್ವಾರ್ಥ ಕಟ್ಟು ಇಲ್ಲಿ ಭೇಟಿ ಆಗಲೇಬೇಕು ಅವಳಿಗೆ. ಅವಳು ಎಲ್ಲಿದ್ದಾಳ ಅನ್ನೋದು ಬಿಡಬಾರ್ದು, ಹಿಡಿಲೇಬೇಕು ಅವಳನ್ನ, ಹಿಡಿದು ಹೇಳಲೇಬೇಕು, ಹೀರೋಯಿನ್ ಮಾಡಲೇಬೇಕು ಅವಳನ್ನ. ಯಪ್ಪ 600 ಕಿಲೋಮೀಟರ್ ಬರೋದು ಅಟ್ಟೆ ಆಯ್ತು, ಈ ವಿಜಾಪುರ ಬಿಸಿಲ್ದಾಗ ಬರೋದು ಅಟ್ಟೆ ಆಯ್ತು. ಎಲ್ಲೋದು ನಮ್ಮ ಮಂದಿ? ಯಾಕೆ ಬಿಸಿಲು ಭಾಳ ಆಗ್ತದೇನ? ಅಲ್ರಿ ಎಲ್ಲದಾನ ಲೊಕೇಶನ್ ರೀ ಇಲ್ಲೇ ತೋರ್ಸಾತೈತಿ. ಮತ್ ನೀನೇ ಹೇಳಿಲ್ಲ ಲೊಕೇಶನ್ ಇಲ್ಲೇ ತೋರ್ಸಾತ ಅಂತೇಳಿ. ಸರ ಎಂತವ್ ನೀವ್ ರೊಕ್ಕ ಕೊಟ್ಟಿರಿ, ಒಟ್ಟ ಸಿಗಾಕಿತ್ತಾರಿಲ್ಲ ಅವ. ಯಾಕೆ ಮೇಲೆ ಎಂತವನಿಗೆ ತೊಕ್ಕ ಕೊಟ್ಟಿನಿ ಅಂತ ಹೇಳ್ತಾನ ಲೇವ. ನನ್ ಮಾತ್ರ ಗೊತ್ತಾಕದಿಲ್ಲ ಅವನಿಗೆ. ನಾಟ್ ವಿಚಾರ ಮಾಡ್ಲಾರ್ದೆ ಕೊಟ್ಟಿರ್ತೀನಿ, ಹೇಳಲ್ಲ ಅವನಿಗೆ. ಅವ ಎಷ್ಟ್ ಭಾರಿ ಕಟ್ಟಗಾರದಾನ. ಅವನಿಗೆ ಬೆಂಗಳೂರದಿಂದ ಇಲ್ಲಿ ತರ ಹುಡುಕಾಡ್ಕೊಂಡ್ ಬರಕ್ ನನಗ್ ಹುಚ್ಚ ಹಿಡಿಯೋದಿಲ್ಲ. ನೀ ಎಲ್ಲಾ ಬೆವ್ರು ಬಿಟ್ಟೈತ್ರಿ. ಬೆವ್ರು ನನಗೂ ಬಿಟ್ಟದ, ಒಬ್ಬನಿಗೆಲ್ಲ ನನಗೆ ಎಲ್ಲಾ ಕಡೆ ನೀರ್ ಬಂದಾವ. 5 ಲಕ್ಷ ರೂಪಾಯಿ ಕೊಟ್ಟಿನ ಒಲೆ ಅವನಿಗೆ, 5 ಲಕ್ಷ ರೂಪಾಯಿ.
ಅವ ಇಷ್ಟು ಭಾರಿ ಕತೆಗಾರದಲ್ಲ ನಾ ಸುಮ್ಮ ಇನ್ನೊಂದ್ 50 ಲಕ್ಷ ರೂಪಾಯಿ ಹಾಕಿಸಿಂದ ಒಂದು ಚಲೋ ಫಿಲಿಮ್ ಕಮ್ಮಿ ಬಜೆಟ್ದಾಗ ಚಂದ ಫಿಲಿಮ್ ಮಾಡ್ಬೇಕಂತ ಆಸೆ ಐತಿಲ್ಲ ನನಗ. ಓ ಸರ ಹೇಳು. ಇಲ್ಲೇ ಲೊಕೇಶನ್ ಇಲ್ಲೇ ಅದು ಬರ್ಲ ಹೋಗುನು ಹುಡುಕ್ಯಾಡನು ಇಲ್ಲೇ ತೋರ್ಸಾತದ ಲೊಕೇಶನ್ ನೋಡ್ರಿ ಇಲ್ಲಿ ಒಟ್ಟ ಬಿಡುನ್ ಬ್ಯಾಡ್ರಿ ಅವನಿಗೆ. ಅದೇ ರೀ location ಬರ್ರಿ ಹೋಗುನು. ಇಲ್ಲೇ ಎಲ್ಲೋ ಅದಾನ. ಬರ್ರಿ ಸರ್ ಲೊಕೇಶನ್ ಹಿಡ್ಕೊಂಡು ಹೋಗ್ತೀನಿ ಬಾ ನೋಡೋಣ. ಇಲ್ಲ ಬಣ್ಣ ಅದನ್ನ ಕೇಳ್ಬೇಕು. ಅಣ್ಣ ನಮಸ್ಕಾರ ರೀ. ಬಾಡಿಗೆ ಏನಾರ ಸಿಗ್ತದನ್ರಿ? ಇಲ್ಲ ಒಂದು ಬಾಡಿಗೆ ಬೇಕಾಯ್ತು ನನ್ನ ಮನಿ. ಹ್ಞೂ ರೀ. ನಾನು ಹುಬ್ಳಿ ರೀ ಸರ್. ಸರ ನೋಡ್ರಿ ಸರ್ ಏನು ಮಾಡೋದು, ನನ್ನ ಬಗ್ಗೆ ಏನೂ ಹೇಳಪ್ಲ ಏನೂ ಇಲ್ಲ. ನನ್ನ ಆಕಾರ ನೋಡಿದ್ರ ಅದೇ ಥರ ಕಾಣುತ್ತೆ ಸರ್. ನಾವು ನೋಡಿದ್ರೆ ಕಲರ್ ತರ ಕಾಣ್ತಾರೆ, ಹೆಚ್ಚಿನ ತರ ಬರ್ತಾರಪ್ಪ. ನಾವ್ನ ಏನು ಮಾಡೋದಪ್ಪ, ಮನೇನು ಸಿಗ್ತಾ ಇಲ್ಲ, ಹೆಂಗೆ ಮಾಡೋದು? ಹಾಂ, ಅಲ್ಲೊಂದು ದೊಡ್ಡ ಮನೆ ಕಾಣ್ತದ, ನೋಡೋಣ ಆ ಮನೆಗೆ ಒಂದು ಕೇಳೋಣ. ಸಿಕ್ಕರೆ ಸಿಗ್ಬಾರ್ದಕ್ಕ, ಸಿಗತ್ತೆ, ಖಂಡಿತವಾಗಿ ಸಿಗತ್ತೆ. ಒಳ್ಳೇದಕ್ಕೆ ಆ ದೇವ್ರ ಕೈ ಬಿಡಲ್ಲ ಅಂತಾರೆ, ಸುಳ್ಳಲ್ಲ. ಕಷ್ಟಪಟ್ಟರೆ ಎಲ್ಲ ಸಿಗೋದು. ಏನಕ್ಕಾಗಲ್ಲಕ್ಕ, ಕೇಳ್ತೀನಿ. ಹಾಂ, ಏನೋ ಒಂಥರ ತಂಪು ಅನಿಸ್ತದಲ್ಲ, ನೋಡೋಣ ಈ ಮನೆ ಕೇಳಬೇಕು. ಯಾರೂ ಕಾಣ್ತಾ ಇಲ್ಲ, ಇರ್ಬೋದು ಒಳಗೆ. ಒದರ್ತೀನಿ, ಅದ್ರಾಗ ಬೇರೆ ಬಾಯರ್ ಕೈಗ್ಯದ, ನೀರು ಬೇರೆ ಆಗಿದೆ. ಅಕ್ಕೋರ ಅಕ್ಕೋರ, ಯಾರು? ನಾನೇನು ಸ್ವಲ್ಪ ನೀರು ಬೇಕಾಗಿತ್ತು, ಕುಡಿಲ್ಲ. ನಿದ್ದಿಗನ ಮಾಡ್ಕೊಂಡು ಹಿಂಗೆ ಬದರ್ಲತ್ತಿ ಬದುಕಿ ಅಂದ್ರ ಇಲ್ರಿ, ಸ್ವಲ್ಪ ನೀರು ಬೇಕಾಗಿತ್ತು, ನೀರು ಕೊಟ್ಟರೆ ಚಲೋ ಆಗ್ತದೆ. ಹೆಂಗೆ ಬದರ್ಲತ್ತಿಲ್ಲ ಬಿಸಿಲ ಬದುಕಿಲ್ಲ ಮನ್ಕೊಂಡ್ರೆ ನಿದ್ದೆ ಗಿಡಿಸೋದ, ಮನ್ಕೊಂಡ್ರೆ ನಿದ್ದಿಗನಾಗ ಇಲ್ರಿ. ನೋಡಕ್ಕೆ ನಮ್ಮ ದೊಡ್ಡ ಮುತ್ತ ಒಳ್ಳೆತನ ಅದವ್ರು ಬಲಿ, ಈ ಬೆನ್ನು ಬಿಳಿ ಹೊಡೆದವ್ರು ಏನಾರು ಮಾಡಿ ಇವ್ರ ಮನೆಗೆ ಇರ್ಬೇಕು. ನಾನು ಅಪ್ಪರ ಒಂದು ಚರಿ ನೀರು ಕೊಡ್ತೀನಿ ಕೊಡ್ರಿ. ಸಾಕಬೇಕು, ಕೂತು ಕೂಡ್ರಿ ನರ್ಸ್ ಕೊಡ್ತೀನಿ. ಸಾಕು ಸಾಕು ಸಾಕು, ಕೂತು ಕೂಡ್ರಿ ನರ್ಸ್ ಕೊಡ್ತೀನಿ. ಸರಿ, ಇವರು ಒಳ್ಳೆಯವರು ಇದಾರೆ, ಹೆಂಗಾರ ಮಾಡಿ ಇವರು ನೋಡಕ್ಕ ನಮ್ಮ ದೊಡ್ಡಮ್ಮನ ಥರ ಕಾಣ್ತೀರಿ. ನಾನರೇ ಒಬ್ಬ ದೊಡ್ಡ ಕಥೆಗಾರದೀನಿ, ಒಳ್ಳೆ ಕತೆ ಬರಿತಾ ಇದ್ದೀನಿ. ನನಗಿಲ್ಲಿ ಯಾರು ಕೇಳಿದ್ರು ಒಂದು ಮನೆ ಕೊಡ್ತಾರೆ ಬಾಡಿಗೆ. ನಾನು ಒಂದು ಸುಂದರವಾದ ಹುಡುಗಿ ನೋಡೀನಿ, ಅವಳನ್ನ ನನ್ನ ಕತೆ ಹೀರೋಣಿ ಮಾಡ್ಬೇಕಂತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇವತ್ತು ಸಿಕ್ಕಿದ್ದಾರೆ ಅವರು, ಅದಕ್ಕೆ ಮನೆ ಹುಡುಕಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಮನೆ ಬಾಡಿಗೆ ಇದ್ರೆ ಕೊಡಲ್ಲ ನನಗೆ, ಒಂದು ಸ್ವಲ್ಪ ಮನೆ ಬಾಡಿಗೆ ಇದ್ರೆ ಕೊಟ್ಟರೆ ಚಲೋ ಆಗ್ತದೆ. ಒಂದೇ ತಿಂಗಳು ರೀ, ಬಾಳೆಯಿಂದ ಮನೆ ಬಾಡಿಗೆ ಈ ಥರ ಹೆಂಗೆ ಇಂಥ ಮನುಷ್ಯ ಬಾಡಿಗೆ ಹೆಂಗೆ ಕೊಡ್ಬೇಕು? ಬಾಡಿಗೆ ಇಲ್ಲ, ಹೆಂಗೆ ಕೊಡೋದು? ಬಾಡಿಗೆ ಇಲ್ಲಪ್ಪ ನಮ್ಮ ಮನೆ. ಸುಮ್ಮನೆ ನೀರು ಬಿಡಿ ಕುಡಿಯೋಕೆ ನೀರು ಕೊಟ್ಟಿನಿ, ಬಾಡಿಗೆ ಇಲ್ಲ. ಇಲ್ಲಮ್ಮ, ನನಗೆ ನೋಡೋಕೆ ಭಾಳ ಒಳ್ಳೆಯವ್ರ ಥರ ಕಾಣ್ತೀರಿ. ದಯವಿಟ್ಟು ಇಲ್ಲ ಅನ್ಬೇಡ್ರಿ, ಮನೆ ಕೊಡ್ರಿ. ನಾವು ಒಳ್ಳೆಯವ್ರ ಥರ ಕಾಣ್ತೀವಿ, ಒಳ್ಳೆಯವ್ರ ನೀ ಹೆಂಗೆ ಕಾಣಾಕತ್ತಿಲ್ಲ, ಮೈ ಮ್ಯಾಗ ಇರೋದು ಹಂಗೆ ಪಂಗಿ ಏನು ಮಂದಿ ಹೊಡೆದ್ರಾಗತ್ತೇನೋ ಹುಚ್ಚರೈತೀನಿ. ಈ ಥರ ಕಾಣ್ತೀವಿ, ಆ ಹತ್ರ ಮ್ಯಾಗ ಮನೆ ಬಾಡಿಗೆ ಕೊಡ್ಬೇಕು ನಾವು? ಇಲ್ರಿ, ನಾ ಹಿಂಗೆ ಕತೆ ಬರಿತೀನಿ, ಹಿಂಗೆ ಹೇಳ್ಕೊತೀರಿ. ಅದಕ್ಕೆ ಮುಂದೆ ನನಗೆ ಆಗದೆ ಇರೋರು ಇರ್ತಾರಲ್ರಿ, ಅದಕ್ಕೆ ಕಲ್ಲು ಹೋಗಿದಾರ ಹೊಡೆದಾಡ, ಅದನ್ನೆಲ್ಲ ಹೇಳೋದು ಈಗ ಸಮಯ ಇಲ್ರಿ. ದಯವಿಟ್ಟು ಇಲ್ಲ, ಈ ಥರ ಎಲ್ಲ ಹೇಳ್ಕೊತ ಬರ್ತಾರೆ. ಹಿಂಗೆ ಹಂಗೆ ತೇಕರ್ತಂದು ಇದೆಲ್ಲ ಕೇಳ ಪಾಪ ಅನ್ನಿಸ್ತರಿ. ಏನು ಮಾಡೋದು ಈ ಮನೆ ಇಂಥ ನಿಮ್ಮ ಕಾಲು ಬೀಳ್ತೀನಿ. ಬೇಡ, ಪಾಪ ಒಳ್ಳೊಂಥರ ಕಾಣಿಸ್ತೀನಿ ನೋಡಕ್ಕೆ. ಇಲ್ಲ ಕೈ ಕಾಲು ಬೀಳ್ತಿ ಅಂದ್ರೆ ನೋಡಿ ಒಂದು ರೂಮ್ ಅದು ಕೊಡ್ತೀನಿ ಅಂತ ವಿಚಾರ ಮಾಡ್ತೀನಿ. ಆನಂದ ಆಯ್ತು ರೀ, ಆನಂದ ಆಯ್ತು ರೀ. ಇದೆ ಅಲ್ರಿ ಮನೆ? ಇದೇ ರೂಮ್ ಅದು ಕೊಡ್ತೀನಿ ಅಂತ ನೀವು ಏನೋ ನೋಡ್ಲಕ್ಕೆ ವಿಚಾರ ಮಾಡ್ತೀನಿ. ಏನೋ ಒಳ್ಳೆ ಥರ ಕಾಣ್ತೀವಿ, ಕೈಕಲ್ ಬೇಡ ನಡೆದಿಸ್ಬೇಡ, ನಾವು ಮಾಡ್ಲಕತ್ತೀನಿ. ನಾನು ನೋಡಿ ಒಂದು 10 ತಿಂಗಳು ಪತ್ತು ಕೊಡ್ತೀನಿ. ಪತ್ತಿ ಬರ್ತೀನಿ, ಹಾಡೆ ಬರ್ತೀನಿ, ಅದಕ್ಕೆ ಯಾಕೊಂಡು ಅಂದು ಮನಸ್ಸು ಸ್ವಲ್ಪ ಎಲ್ಲ ಕೊಡ್ತೀನಿ ನೋಡು. ಆಯ್ತು ಆಯ್ತು. ಯಪ್ಪ, ಇಷ್ಟು ಖುಷಿ ಆಗ್ತದಂದ್ರೆ ಏನಾದ್ರೂ ಆಗಲಕ್ಕ. ಒಂದು ತಿಂಗಳು ಟೈಮ್ ಅದ, ಅಷ್ಟರೊಳಗಡೆ ಆ ಸುಂದರಿನ ಹುಡುಕಲೇಬೇಕು. ನಾನು ಹುಡುಕಲೇಬೇಕು, ಹೀರೋಣಿ ಮಾಡಿ ಕರ್ಕೊಂಡು ಹೋಗಲೇಬೇಕು. ಮನ್ಯಾಗ ಕೂತು ಬೇಸರ ಆಗ್ಲಾಗ್ತದೆ. ಇನ್ನೂ ಒಂದು ಸಾಂಗ್ ಕಂಪ್ಲೀಟ್ ಮಾಡ್ಬೇಕಾಗ್ಯದ, 1-2 ಕವನ ಮಾಡ್ಬೇಕಾಗ್ಯದ. ನೋಡೋಣ, ಸ್ವಲ್ಪ ಇಲ್ಲಿ ಕುತ್ಕೊಂಡು ಒಂದು ಒಳ್ಳೆ ಕವನ ಬರೀನಿ. ಒಳ್ಳೆ ವಾತಾವರಣ ಚೆನ್ನಾಗಿದೆ, ಒಳ್ಳೆ ಮನುಷ್ಯ.
ಏನು ಮಾಡೋದು, ದೊಡ್ಡ ಹೀರೋಯಿನ್ ಆಗಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಮ್ಮಪ್ಪ ಸಣ್ಣ ವಯಸ್ಸಿನಾಗೆ ಲಗ್ನ ಮಾಡಿಬಿಟ್ಟ. ಅದು ಕೊಡೋದು ಕೊಟ್ಟಾನ, ದುಡ್ಕೊಂಡು ತಿನ್ನೋ ಮನೆಗೆ ಕೊಟ್ಟಾನ. ಎಲ್ಲ ನನ್ನ ಹಣೆ ಬರ, ನನ್ನ ಆಸೆ ಆಕಾಂಕ್ಷೆ ಎಲ್ಲ ನುಚ್ಚುನೂರಾಗೋಯ್ತು. ಇರಲಿ ಬಿಡು, ಬಂದಂಗೆ ಹೋಗಬೇಕಲ್ಲ. ಎಷ್ಟು ನೀರು ಹೊಡೆದ್ರೂ ಈ ಧೂಳು ಹೋಗೋದೇ ಇಲ್ಲ. ಸುಂದರವಾದ ಕವನ. ಆ ಚೆಲುವೆಯನ್ನು ನೋಡ್ತಾ ಇದ್ದಾಗ ಅವಳ ಕಣ್ಣಿನ ನೋಟ, ಅವಳ ನಗು, ಅವರೇ ಅನಿಸುತ್ತೆ. ಅಲ್ಲಿ ನೋಡಿದ್ರೆ ಚೂಡಿದಾರ್ ಇತ್ತು, ಇಲ್ಲಿ ಸೀರೆ ಇಲ್ಲ. ಏನೋ ಒಂದು ಸಮಸ್ಯೆ ಇರಬೇಕು. ಆದರೂ ಅವರೇ ಅದಾರ ಇವರು. ಮಾತಾಡ್ಸಲೇಬೇಕು ಅವರಿಗೆ. ಹೇಗಾದರೂ ಮಾಡಿ ಮಾತಾಡ್ಸ್ಬೇಕು ಮೊದಲು, ಆಮೇಲೆ ಗೊತ್ತಾಗತ್ತೆ. ಓ ಚೆಲುವೆ ನನ್ನ ಒಲವೇ, ಕೇಳೆ ನನ್ನ ಆಸೆಯ ಹೂವೇ, ನಿನ್ನ ಧ್ವನಿಯ ಕೇಳಿ ಕೋಗಿಲೆ ಕೂಡ ಹೆದರಿತು, ನಿನ್ನ ನಡಿಗೆ ನೋಡಿ ನವಿಲು ಕೂಡ ನಾಚಿತು. ಕೇಳೆ ನನ್ನ ಆಸೆಯ ಹೂವೇ, ಕೇಳೆ ನನ್ನ ಆಸೆಯ ಹೂವೇ. ಯಾರಿವರು? ಇಷ್ಟು ದಿನ ನೋಡೇ ಇಲ್ಲ ನಾನು. ಹಾಡ ಬೇರೆ ಹಾಡಾತ್ತಾರ, ಎಷ್ಟು ಚಂದ ಹಾಡಾತ್ತಾರ, ಅದನ್ನ ಬರೀ ಆತ್ತಾರ. ಅಯ್ಯೋ, ಯಾರಿರ್ಬೋದು ಇವರು? ಬನ್ನಿ ನಮ್ಮ ಊರಿನಿಂದ ನೋಡಲು ನಿನ್ನ ಮುಖವು ಚಂದ, ಬನ್ನಿ ನಮ್ಮ ಊರಿನಿಂದ ನೋಡಲು ನಿನ್ನ ಮುಖವು ಚಂದ. ಆಗಿನಿಂದ ನೋಡ್ಲಾತನ ಮಗ ಹಾಡೇ ಹಾಡ್ತಾನ. ನಾವು ಎಲ್ಲಿದ ಬಂದಾನ ಐತೆ ಮಗನ ನಿಂದ ನೋಡಿ ಆಯ್ತು. ನಾ ನೋಡ ಆಕಿ ನಡ ಮಧ್ಯಾಹ್ನದಾಗ ನೀರು ಹೊಡ್ಲಾಕ ಬಂದಾಳು. ಏನು ನೀರು ಹೊಡ್ಲಾಕ ಬಂದಾಳು ನಾಕೆ ಅವ್ನು ನೋಡ್ಲಾಕ ಬಂದಾಳ. ತಿಳ್ಕೊಬೇಕಿದನ. ಯವ್ವ, ಚೆಲುವೆ ಅಂತ ನನಗೆ ಅನ್ನ. ನನ್ನ ನಕ್ಕಳು ನಕ್ಕಳಂದ್ರೆ ಈ ನನ್ನ ಬರದ ಪದ ಅವ್ರ ಮನಸ್ಸಿಗೆ ತಾಗಿದಂಗೆ ಅನಿಸುತ್ತೆ. ಆ ನಗು ನೋಡ್ತಾ ಇದ್ರೆ ನಾನು ಮಾತಾಡಿಸ್ಬೇಕು ಅನಿಸುತ್ತೆ. ಮಾತಾಡ್ಸಬೇಕು, ಯಾಕಂದ್ರೆ ಟೈಮ್ ಭಾಳಿಲ್ಲ. ಪ್ರೊಡ್ಯೂಸರ್ ಬೇರೆ ನನ್ನನ್ನು ಕಾಯ್ತಾ ಇದ್ದಾನೆ. ಅವನು ಬೇರೆ ನನ್ನ ಲೊಕೇಶನ್ ಹೇಳಿದ್ದೀನಿ, ಬರ್ಬೋದು, ಇವತ್ತೇ ಬರ್ಬೋದು ಅವರು. ಅಷ್ಟರೊಳಗಡೆ ಈ ಸುಂದರಿಗೆ ನನ್ನ ವಿಷಯ ಎಲ್ಲ ಹೇಳಬೇಕು, ಒಪ್ಪಿಸಿ ಅವಳ ಗಂಡನಿರ್ಬೇಕು ಅವನು. ಯಾಕಂದ್ರೆ ನನ್ನನ್ನು ಕೋಪದಿಂದ ನೋಡ್ತಾ ಇದ್ದಾನಂದ್ರೆ ಅವನಿಗೂ ಹೇಳಿದ್ರಾಯ್ತು. ನೋಡು, ಬಹುಶಃ ಆ ಹೆಣ್ಣು ಮಗಳ ಗಂಡನೇ ಇರಬೇಕು ಅವನು. ಹೇಳಿ ಒಪ್ಪಿಸಿದ್ರಾಯ್ತು. ಆಯಿತು, ಏನಾಗತ್ತಾಗತ್ತೆ, ಮಾತಾಡ್ಸೋಣ. ನಾವು ಮುಂಜಾನೆ ಕೂತಾನ ಬರ್ಕೋತ ನಮ್ಮ ಮನೆ ಕಡೆ ನೋಡ್ಕೋತ ನಾವು ಯಾವ ನಾನು ಕೇಳ್ತೀನಿ ನಿಂದ್ರ ಮಗ. ಒಟ್ಟ ಹೇಳೋರು ಬರೇ ಅದ್ರ ಒಂದು ಕೈ ಆಡ್ಸ್ಕೊತ ಕೂತಾನ ಪೆಣ್ಣ. ಒಂದೇ ಒಂದು ಮುತ್ತು, ಆ ಮುತ್ತಿನ ನೆನಪು ಸದಾ ಸದಾ ಕಾಡುತ್ತಾ ಇದೆ. ಒಂದೇ ಒಂದು ಮುತ್ತು, ಆ ಮುತ್ತಿನ ನೆನಪು ಸದಾ ಕಾಡ್ತಾ ಇದೆ. ಏ ಯಾವ್ರಪ್ಪನೇ ಅಣ್ಣ, ನಾನಾ? ಹಾಂ, ಹುಬ್ಳಿ ಅಣ್ಣ, ಹುಬ್ಳಿ. ಯಾಕೆ ಬಂದಿಲ್ಲ? ಏನಿಲ್ಲ ಅಣ್ಣ, ಒಂದು ಒಂದು ಒಳ್ಳೆಯ ಕತೆ ಬರಿತಾ ಇದ್ದೀನಿ ಅಣ್ಣ. ಕತೆ? ಹ್ಞೂ. ಏ ನಮ್ಮ ಮನೆ ಕಡೆ ನೋಡಿ ಬರಿತೇನಾ? ಇಲ್ಲಣ್ಣ, ನಿಮ್ಮ ಮನೆ ಕಡೆ ನೋಡಿ ಬರಿತಾ ಇಲ್ಲಣ್ಣ. ನಮ್ಮ ದೊಡ್ಡಮ್ಮರು ನನಗೇನು ತೀರಾಗ ಜಾಗ ಕೊಟ್ರ. ಮನೇಲಿ ಒಂದು ಸ್ವಲ್ಪ ಬೇಸರ ಆಗಿತ್ತು,
ಅದಕ್ಕಂತ ಹೊರ ಕೂತು ಬೆರಿತಾ ಇದ್ದೀನಿ ನಾನು. ಕತೆಯಾರ ಬರೀ ಏನಾರ ಬರೀ ಹುಷಾರ. ಆಯ್ತಣ್ಣ, ಸಹಜ, ಯಾರಿಗೆ ಕೋಪ ಬರಲ್ಲ ಹೇಳು? ಅವಳು ನೋಡಿದ್ರೆ ಅವ್ನು ಹೆಂಡ್ತಿ, ನನ್ನ ಈ ಕವನಕ್ಕೆ ಅವಳು ನೋಡಿ ನಗ್ತಾ ಇದ್ದಾಳೆ. ನಾನು ಅಂದಿರೋ ಪದನ ಅವಳಿಗೆ ಮನಸ್ಸಿಗೆ ತಾಕ್ತಾ ಇದೆ. ಅವಳು ನಗು ನನಗೇ ಈ ಥರ ಆಗ್ತಾ ಇರ್ಬೇಕಾದ್ರೆ ಮತ್ತು ಅವ್ನು ಹೇಳ್ತೀನಿ ನಾನು ನೋಡಿದ್ರೆ ಅವ್ನ ಕೋಪ ಬರೋದು ಸಹಜ ಅಲ್ವಾ? ಸಹಜನೇ ಅದು. ಎಲ್ಲ ತಿಳಿಸಿ ಹೇಳಿದ್ರಾಯ್ತು, ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಅವನಿಗೆ ಗೊತ್ತಿಲ್ಲ, ಓದ್ದವನಲ್ಲ ಬೇರೆ. ಇರಲಿ, ಒಂದು ಒಳ್ಳೆಯ ಸಮಯ ನೋಡಿಕೊಂಡು ಹೇಳ್ತೀನಿ ಅವರಿಗೆ ನಾನು ಏನು ಅಂತ. ಅವಾಗ ಗೊತ್ತಾಗುತ್ತೆ ಅವರಿಗೆ, ನನ್ನ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಮುಂಜಾನೆ ಹಿಡಿದು ಊಟ ಬೇರೆ ಮಾಡಿಲ್ಲ. ಈಗ ನನ್ನ ಗಂಡ ಮನ್ಯಾಗಿಲ್ಲ. ಅವ ಎದ್ರಿನ ಮನೆಯನ್ನ ಅವ ಯಾರಂತ ತಿಳ್ಕೊಬೇಕು. ಅಷ್ಟು ಚಂದ ಹಾಡಾಕತ್ತಿದ್ದ, ಕವನನೂ ಬರಾಕತ್ತಿದ್ದ. ಯಾರು ಇರ್ಬೋದವ? ಇಲ್ಲ, ಈಗ ಹೋಗಿ ಮಾತಾಡಿಸಿ ಕೇಳೋಣ. ದೊಡ್ಡಮ್ಮ, ದೊಡ್ಡಮ್ಮ. ದೊಡ್ಡಮ್ಮ ಇಲ್ಲ ರೀ. ಯಾರು? ದೊಡ್ಡಮ್ಮ ಇಲ್ರಿ. ದೊಡ್ಡಮ್ಮ ಇಲ್ಲ, ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ನಾನು ಅದೇ ನೋಡಿದೆ ರೀ, ನಾನು ಅವಾಗಲೇ ನಿಮ್ಮನ್ನ. ನೀವು ಕವನ ಬರೆಯತ್ತಿದ್ರಿ ಮತ್ತು ಹಾಡನೂ ಹಾಡಾತಿದ್ರಿ. ನೀವು ಯಾರಂತ ಕೇಳ್ಬೋದ್ರಿ? ಇಲ್ಲ, ನಾನು ನಿಮ್ಮ ನೋಡಿದ ತಕ್ಷಣ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಸಡನ್ನಾಗಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ನನ್ನ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಹಾಂ, ನನ್ನ ನೋಡಿ ಇವ್ರಿಗೆ ಖುಷಿ ಆಯ್ತಾ? ಯಾಕ ಸರ್, ಯಾರು ನೀವು? ಇಲ್ಲ, ನಿಮ್ಮ ಹೆಸರು ಏನು ಹೇಳಿ? ನನ್ನ ಹೆಸರು ಚೈತ್ರ ಅಂತ. ಚೈತ್ರ? ಹಾಂ, ನನ್ನ ಹೆಸರು ಪರಿಚಯ ಮಾಡಲೇಬೇಕು. ನಾನೊಬ್ಬ ಪ್ರೇಮ್ ಅಂತ. ನಾನು ಹುಬ್ಬಳ್ಳಿಯವನು. ನಾನು ಸುಮಾರು ದಿನಗಳಿಂದ ಕತೆ ಬರಿತಾ ಇದ್ದೀನಿ. ಒಳ್ಳೆ ಕತೆ ಬರೆದು ಎಷ್ಟೋ ಡೈರೆಕ್ಟರ್ಗಳಿಗೆ ಕೊಟ್ಟಿದ್ದೀನಿ. ಅವರು ನನ್ನ ಹೆಸರೇ ಹಾಕಿಲ್ಲ. ಅದಕ್ಕೆ ನಾನೇ ಒಂದು ಸ್ವಂತ ಡೈರೆಕ್ಷನ್ ಮಾಡಬೇಕಂತ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಹಿಡಿದಿದ್ದೀನಿ. ನಾನು ಇಲ್ಲಿ ಹಾದಿಯಲ್ಲಿ ಬರಬೇಕಾದ್ರೆ ಒಂದು ಮಠ ಇತ್ತು. ಆ ಮಠದಲ್ಲಿ ನಾನು ನನ್ನ ಸ್ಕ್ರಿಪ್ಟ್ ಮಾಡ್ತಾ ಇರಬೇಕಾದ್ರೆ ನೀವು ನೋಡಿದೆ. ನೀವು ನೋಡಿದಾದ ತಕ್ಷಣ ನನ್ನ ಕತೆಗೆ ನೀವೇ ಹೀರೋಯಿನಿ ಆಗ್ಬೇಕಂತ ನನಗೆ ಅಲ್ಲೇ ಇದು ಆಯಿತು. ಅದಕ್ಕಂತೆ ತುಂಬ ಹುಡುಕಿದೆ ನಿಮ್ಮನ್ನು, ನೀವು ಸಿಗಲೇ ಇಲ್ಲ. ಹೇಗಾದರೂ ಮಾಡಿ ನಿಮ್ಮನ್ನು ಹುಡುಕ್ಬೇಕಂತ ಆಸೆಪಟ್ಟು ಈ ಮನೆಗೆ ಬಂದೆ. ನೋಡಿದ್ರೆ ಎಂಥ ಅದ್ಭುತ ಅಲ್ವಾ? ನಾ ಇದ್ದ ಮನೆ ಎದುರುಗಡೆನೇ ಇದ್ದೀರಿ. ಹಾಂ, ನನ್ನ ನೋಡಿದ್ರ ನೀವು? ಹೌದು. ನನ್ನ ನೋಡಿ ನನ್ನ ಹೀರೋಯಿನ್ ಮಾಡ್ಬೇಕು ಅನ್ಕೊಂಡ್ರಾ? ಹೌದು. ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸೌಂದರ್ಯನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಆ ಪ್ರತಿಭೆ ಎಲ್ಲ ಇದೆ. ಅದನ್ನು ನಿಮಗೆ ಇನ್ನೂವರೆಗೆ ಗೊತ್ತಾಗ್ತಿಲ್ಲ. ನೀವು ಹ್ಞೂ ಅಂದರೆ ಒಂದು ಅದ್ಭುತ ನಟಿನ ಮಾಡ್ತಾಯಿದ್ದೀನಿ. ಕಲ್ಪನಾ, ಸುಮಾರು ನಟಿಯರ ಬಗ್ಗೆ ಕೇಳಿದ್ರಿ. ದೊಡ್ಡ ನಟಿಯರು, ಅವ್ರನ್ನೆಲ್ಲ ಹೀಗೆ ಗುರ್ತಿಡಿದು ಡೈರೆಕ್ಟರ್ಗಳು ತಂದು ನಟನೆ ಮಾಡ್ತಿದ್ರು. ಈಗ ಹಂಗಿಲ್ಲ. ಎಷ್ಟೋ ಮಂದಿ ಹೀರೋಯಿನ್ಗಳು ಡೈರೆಕ್ಟರ್ ಹತ್ರ ಹೋಗಿ ಅವಕಾಶಗಳು ಕೇಳ್ತಾರೆ. ನಾನು ಹಂಗಲ್ಲ. ನಾನು ಹೇಗೆ ಕತೆ ಬರ್ತೀನಿ ಆ ಕತೆಗೆ ಅದರ ತಕ್ಕ ಹೀರೋಯಿನ್ ಬೇಕು. ನೀವು ದಯವಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಒಪ್ಪಿಸಿದ್ರೆ ನೀವು ದೊಡ್ಡ ನಟಿ ಆಗ್ತಾ ಇದ್ದೀರಿ. ಸರ್, ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ ರೀ. ಆದ್ರೆ ನೀವು ಭಾಳ ಲೇಟ್ ಮಾಡಿ ಇದನ್ನೆಲ್ಲ ಯೋಚನೆ ಮಾಡಿರಿ. ಈಗ ಟೈಮ್ ಮೀರಿ ಹೋಗೈತ್ರಿ. ಇದೆಲ್ಲ ನನ್ನ ಜೀವನದಾಗ ಆಗಕ್ಕೆ ಸಾಧ್ಯನೇ ಇಲ್ರಿ. ಯಾಕಂದ್ರೆ ನಂದು ಮದುವೆ ಆಗೈತ್ರಿ. ಇಲ್ಲ ಚೈತ್ರ, ನೀನು ಮನಸ್ಸು ಮಾಡಿದ್ರೆ ನೀನು ನೋಡು, ಸಾಧನೆ ಮಾಡಬೇಕಾದ್ರೆ ಮದುವೆನೇ ಆಗಿರ್ಬೇಕಂತ ಏನಿಲ್ಲ. ನಿಮ್ಮ ಯಜಮಾನ್ರಿಗೆ ಕೇಳು, ನಿನ್ನ ಬಗ್ಗೆ ಎಲ್ಲ ಹೇಳು. ಪಾಪ ಆ ಮುಗ್ಧ, ಅವ್ನು ನೋಡೋಕೆ ಮುಗ್ಧ ಇದ್ದಾನೆ, ಆದರೆ ಕಣ್ಣಿಗೆ ಮಾತ್ರ ಕೋಪಿಷ್ಟ ಥರ ಕಾಣ್ತಾನೆ. ದಯವಿಟ್ಟು ಹೇಳು, ಅವನು ಖಂಡಿತವಾಗ್ಲೂ ಒಪ್ಕೋತಾನೆ. ನಾನು ಹೀರೋಯಿನ್ನ ಸರ್, ನನಗೂ ಆಸೆ ಭಾಳ ಅದ ರೀ. ಮೊದಲೇ ಇತ್ರಿ ನಾನು ಹೀರೋಯಿನ್ ಆಗ್ಬೇಕಂತ. ಆದ್ರೆ ಈಗ ಟೈಮ್ ಮೀರಿ ಹೋಗ್ಬಿಟ್ಟೈತಿ. ನನ್ನ ಗಂಡ ಇದಕ್ಕೆಲ್ಲ ಅಲೋ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ ರೀ. ಆದರೂ ಒಂದು ಮಾತು ಕೇಳಿ ನೋಡ್ತೀನಿ ರೀ.
ಕೇಳು ಚೈತ್ರ, ನಾಚಬೇಡ. ಯಾಕಂದ್ರೆ ನಿನ್ನ ಕಲೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಾಲದು. 4 ಮಂದಿಗೆ ಗೊತ್ತಾಗಬೇಕಂದ್ರೆ ನೀನು ಕೇಳಬೇಕು. ಒಂದು ಗಟ್ಟಿ ನಿರ್ಧಾರಕ್ಕೆ ಬಾ. ನಾನು ನಿನ್ನ ಮನೆತನ ಹೊಡೆಯೋಕ್ಕೆ ಇಷ್ಟಪಡಲ್ಲ. ಯಾಕೆ ಹೇಳು, ನಿನ್ನಲ್ಲಿರೋ ಪ್ರತಿಭೆ ಮಾತ್ರ ತಿಳಿಸ್ತೀನಿ ನಾನು. ಅದು ಎರಡೂ ನಿನ್ನ ಕೈಯಲ್ಲಿದೆ. ನಿಮ್ಮ ಮನೆಯಲ್ಲಿ ಒಪ್ಪಿಸಿ ಏನು ಮುಂದೆ ನನಗೆ ಹೇಳು. ಓಕೆ ಸರ್, ಥ್ಯಾಂಕ್ ಯು. ಆಯ್ತಮ್ಮ, ಹೋಗಿ ಬಾ. ಆ ಹೆಣ್ಣುಮಗಳು ಬಂದು ಇವತ್ತು ನನ್ನ ಎದುರಿಗೆ ಬಂದು ನಿಂತಿದ್ದಾಳಂದರೆ ಅವಳ ಆಸೆನೂ ಕೂಡ ಇದೆ, ನಟನೆ ಮಾಡಬೇಕು ಅಂತ. ನೋಡೋಣ ಆ ಭಗವಂತ ಎಲ್ಲಿಗೆ ತೋರಿಸ್ತಾನೆ. ನಂಬಿದ್ದೀನಿ. ಯಾವತ್ತಿಗೂ ನಾನು ಈ ಬರೆದ ಕತೆಗೆ ಎಂದಿಗೂ ಮೋಸ ಆಗಲ್ಲ ಅಂದ್ಕೊಂಡಿದ್ದೀನಿ. ಶಿವ, ಹಾ ಹೇಳ್ರಿ ಸರ್. ಈ ಬಿಜಾಪುರ ಬಿಸಿಲಿಗೆ ಬಂದು ಭಯಂಕರ ಸಾಕಾಗ್ಯದ್ಲೆ ನನಗೆ. ಸರ ಹಾ ಹೇಳು. ಲೊಕೇಶನ್ ಇಲ್ಲೇ ತೋರ್ಸಾತದ್ರಿ. ಎಲ್ಲಿ ಇದು ಮೋಸ್ಟ್ಲಿ ನೋಡ್ರಿ ಸರ್, ಒಂದ್ ಜರ ಮುಂದೆ ನೋಡ್ರಿ ಹೇಳು. ಸರ ಇದೇ ಮನಿ ಇದ್ದಂಗ ನೋಡ್ರಿ ಸರ್ ಇದು. ಇದೆ ನೋಡ್ರಿ ಸರ್, ನೋಡೋಣ ಏನ್ ನೋಡ್ಲಿ, ಹೋಗು. ಹಾ ಬರ್ರಿ. ನೋಡಿ ಒಳಕರಿ ಅವನಿಗೆ ಹೊರಗ, ಸರ್ ಒಳಗ ನೋಡಿ ಹೊರಕರ್ಗಿ. ಸರ ಹಾ ಹೇಳು. ಇದೇ ಮನಿ ಇದ್ದಂಗ ಸರ, ಕರಿತೀನಿ ಸರ್. ಕರಿ. ಓ ಸರ, ಏನ್ ಸರ, ಹೊರಗೆ ಬರ್ರಿ ಸರ. ಸರ ನೀವೆಲ್ಲ ಒದರ್ಲಾದ್ರು ಅದಾರ ಇಲ್ಲಿ ನೋಡ್ರಿ. ನೋಡಲ್ಲಿ ಅದಾರ ಇಲ್ಲ, ಬರೇ ನಾವು ಒಬ್ರು ಕಾಣಾಕ್ತಾ ಇರಲ್ಲ ಅಲ್ಲಿ. ಲೊಕೇಶನ್ ಅವ್ರು ಕರೆಕ್ಟ್ ಐತಿ ನೋಡ. ಕರೆಕ್ಟ್ ಅದ್ರಿ ಸರ್, ಇದೇ ಮನಿ. ಪಕ್ಕ ಇದೆ ಮನೆ ಇಲ್ಲ ನೋಡ. ಪಕ್ಕ ಇದೆ ರೀ. ನೀ ಸುಮ್ನಿಂದ್ರ. ನೀವ್ ಹೋದ್ರ ಜೋರಿ. ಓ ಪ್ರೇಮ್ ಸರ, ಸರ್ ಯಾರು? ನಾವೇ ಬರ್ರಿ. ಹಾಂ ಬಂದೆ ಸರ್, ಬಂದೆ. ನೋಡು ಬಂದ್ ನೋಡು. ಈಗ ಹೆಂಗ್ ಕೇಳತ್ತು? ಹಾ ಸರ್ ಹೌದ್ರಿ. ನೀವ್ ಮಾಡ್ಕೊತ ಕೂತ್ರ ಎಲ್ಲರಿಗ ಸಿಗ್ತಾರ ನೀನು. ನೀನು ಉಚ್ಕೊಟ್ಟಿವ ಇದೆ. ಇರ್ಲಿ ಬರ್ರಿ. ಸರ ಡೈರೆಕ್ಟರ್ ಸಾಹೇಬ್ರು ಬಂದ್ರು ನೋಡ್ರಿ ಇಲ್ಲೇ. ಅದಾನಲ್ಪ ದೋಸ್ತ ನಾನು. ನಡಿ ಇವತ್ತೇನದ ಫೈನಲ್ ಮಾಡ್ಬಿಡು ನಡಿ. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇವರೇಪ್ಪ. ಹಾಂ ಸರ್, ಹಾಂ ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ನಿಮ್ಮನ್ನು ಭಾಳ ಕಾಯಿಸ್ಬಿಟ್ಟೆ ಸರ್, ದಯವಿಟ್ಟು ನಾನು ಕ್ಷಮಿಸಿ. ಇರ್ಲಿ ಬಿಡು ಮರಾಯ, ನನ್ ಕಾಯಿಸೋದೇನ್ ದೊಡ್ಡ ಮಾತಲ್ಲ. ಬಟ್ ನನ್ ಕೆಲಸ ಎಲ್ಲಿಗೆ ಬತ್ತು ಸರ್? ಎಲ್ಲ ರೆಡಿ ಆಗಿದೆ ಸರ್. ರೆಡಿ ಆಗೈತೆ? ಹಾಂ ರೆಡಿ ಆಗಿದೆ ಸರ್, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಸರ್, ಅದನ್ನ ಇವತ್ತು ಬೆಳಗ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಮಾಡಿದೆಯಲ್ಲ? ಹಾಂ ಮಾಡಿದ್ದೀನಿ ಸರ್. ಸರ್ ಇನ್ನೊಂದು ವಿಷಯ, ನಮ್ಮ ಸಿನಿಮಾಕ್ಕೆ, ಯಾಕಂದ್ರೆ ನಾನು ಇಷ್ಟು ದಿನ ಕಾಯ್ಸಕ್ಕ ಒಂದು ಸುಂದರವಾದ ಈ ಕತೆಗೆ ಆ ಹುಡುಗಿ ಬೇಕಾಗಿತ್ತು ಸರ್. ಅಂಥ ಹುಡುಗಿನೂ ಕೂಡ ನಾನೇ ನೋಡಿದ್ದೀನಿ ರೀ ಸರ್. ಚಲೋ ಕ್ಯಾರೆಕ್ಟರ್ ಇತ್ತು. ಹಾಂ ಸರ್ ನೀವು ಒಪ್ಕೊಂಡ್ರೆ ಅವ್ರನ್ನೇ ಹಾಕೊಂಡ್ರಿ ಸರ್. ಆಯ್ತಾಯ್ತು, ನೀನು ಹ್ಯಾಂಗ್ ಮಾಡ್ತೀಯ ಸರ್. ನಿಮ್ಗೆ ಅಷ್ಟೇ ಅಲ್ರಿ ಸರ್, ನಾನು ಆ ಹುಡುಗಿ ಫೋಟೋ ಬೇರೆ ನಾನು ಬಲ್ಲಿದೆ, ತೋರಿಸ್ತೀನಿ. ನಿಮಗೆ ಒಪ್ಪಿಗೆ ಆಗೇ ಆಗತ್ತೆ ಸರ್. ಓಕೆ, ತೋರಿಸಲೇ ಸರ್? ಓಕೆ ತೋರಿಸು. ಆಯ್ತು ಸರ್, 1 ಮಿನಿಟ್ಸ್. ಹಾಂ ಸರ್, ಇವಾಗಲೇ ಓಪನ್ ಮಾಡಿದ್ದೆ, ಯಾಕಂದ್ರೆ ಆ ಹುಡುಗಿ ಇವಳೇ ಸರ್. ಓಕೆ. ಹಾಂ ಹೆಂಗಿದೆ ಸರ್ ಹುಡುಗಿ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಸರ್. ಒಳ್ಳೆ ಪ್ರತಿಭೆನೂ ಕೂಡ. ಪಾತ್ರಕ್ಕೂ ಬರ್ತೀನಿ ಅಂದಾರ ಅವರು ಶೂಟಿಂಗು. ಅದೇ ಒಂದು ಸ್ವಲ್ಪ ಸಮಸ್ಯೆ ಇದೆ, ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಇಡುತ್ತೆ. ಏನಿಲ್ಲ ಸರ್, ಒಂದು ತಿಂಗಳ ಅಷ್ಟಾದ್ರೆ ಸಾಕು ಸರ್. ನೋಡಿ ಸರ್, ಅವಳು ಈಗ ನೋಡಿ ಸರ್, ಸುಮಾರು ಫೋಟೋಗಳು ಸೆರೆ ಹಿಡಿದಿದ್ದೀನಿ ಸರ್. ಯಾಕಂದ್ರೆ ಒಳ್ಳೆ ಕಲೆ ಇದೆ, ಯಾಕಂದ್ರೆ ಅವ್ರನ್ನ ಒಪ್ಪಿಸೋದೇ ಒಂದು ದೊಡ್ಡ ಸಮಸ್ಯೆ. ನಮಗೆ ಕಲಾವಿದರು ಬೇಕು. ಹಾಂ ಸರ್, ನಾವು ಹೇಳ್ದಂಗೆ ಕೆಲಸ ಮಾಡಬೇಕು. ಹ್ಞೂ ಸರ್, ಅವಾಗ ನಮ್ಮ ಪಿಕ್ಚರ್ ಸಕ್ಸಸ್ ಆಗುತ್ತೆ. ಹಾಂ ಸರಿ ಸರ್. ಮತ್ತೆ ನಾವೊಂದು ಮಾತಾಡಿದೆ, ಹೇಳಿ. ನಿಮಗೊಂದು ಒಳ್ಳೆ ಕತೆ ಮಾಡಿಕೊಡ್ತಿದ್ದೀನಿ ಅಂದಿದ್ದೆ. ಆ ಕತೆ ನಾನು ನಂಬ್ಕೊಂಡಿದ್ದೀರಾ, ನಾನು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ ಸರ್. ಅಷ್ಟಾದ್ರೂ ಸಾಕು. ಸರಿ ಸರ್, ಓಕೆನಾ? ನಾಳೆನೇ ನಾನು ಆ ಹುಡುಗಿ ಜೊತೆ ಮಾತಾಡ್ತೀನಿ ಸರ್. ಅವ್ರ ಮನೆಯವ್ರಿಗೆ ಒಪ್ಪಿಸ್ತೀನಿ. ಹ್ಞೂ ಅಂದರೆ ಬೆಂಗಳೂರು ಕರ್ಕೊಂಬರ್ತೀನಿ. ಫೋಟೋ ಸೆಕ್ಷನ್ ಮಾಡ್ಸೋಣ. ಸರಿ ಸರ್? ಸರಿ, ಓಕೆ ಸರ್. ಬರಲಾ? ಹಾಂ ನಡೀತೀರಿ ಸರ್? ಹೋಗ್ರಿ ಸರ್. ನಡಿ, ಎಷ್ಟು ಮೇಕಪ್ ಮಾಡ್ಕೋತಿ? ಯಾರ ಡೈರೆಕ್ಟರ್ ಬೇಟ್ ಮಾಡ್ತೀನತ್ತಲ್ಲ, ಮಾಡಿ ನಡಿ. ರೀ, ನಾ ಈಗ ಹೀರೋಯಿನ್ ಆಗ್ಬೇಕು ಅನ್ನಕ್ಕೆ ಆಯ್ತಾ? ಇಂಥ ಡ್ರೆಸ್ ಹಾಕೊಂಡ್ರ ಅವ ಬೇಯಂಗಿಲ್ಲ ಮನ್ಯಾಗ. ಅತ್ತಿ ಬೈತಾರಿ, ಆದ್ರೆ ಏನ್ ಮಾಡೋದು, ಹೀರೋಯಿನ್ ಆಗ್ಬೇಕಂದ್ರ ಸ್ವಲ್ಪ ಪಾಶ್ ಆಗಿ ಇರಬೇಕು. ಆಮೇಲೆ ನೀವು ಎಷ್ಟ್ ದಿನ ಹಿಂಗ್ ದುಡಿತೀರಿ ಕಷ್ಟಪಟ್ಟು, ನಾ ಹೀರೋಯಿನ್ ಆದ್ನಂದ್ರ ರಘು ರೊಕ್ಕ ಬರ್ತೈತಿ, ನಾವು ಫುಲ್ ಆರಾಮ್ ಇರ್ಬೋದು. ಅವ ಮುಂದಿನವನು ಡೈರೆಕ್ಟರ್ ಒಳ್ಳೆವ್ ಕಾಣಿಸ್ತಾನ.
ನಮಗೆಲ್ಲ ಒಳ್ಳೇದಾಗ್ತೈತಿ, ನೀವೇನು ಟೆನ್ಷನ್ ತಗೋಬೇಡ್ರಿ. ಹಾಂ ಚೈತ್ರ, ನೀ ಏನು ಹೇಳ್ತಿ ಗೊತ್ತಾಗೋದು ನನಗೆ ದೊಡ್ಡ ಹೀರೋನೇ ಆಗ್ಬೇಕತಿ. ಮತ್ತು ನೀ ನಡು ನೀರಾಗ ಕೈ ಕೊಟ್ಟಿಪ್ಪ. ಅಯ್ಯೋ, ನಾನು ಹಾಗೆಲ್ಲ ಕೈ ಕೊಡ್ತಿದ್ರ ನಾ ಯಾಕೆ ನಿಮ್ಗೆಲ್ಲ ಇದನ್ನೆಲ್ಲ ಹೇಳ್ತಿದ್ದಾರೆ? ಹಾಗೆಲ್ಲ ನಾ ಏನು ಮಾಡಂಗಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ನಂಬಿಕೆ ಐತಿಪ್ಪ. ಆಯ್ತು ಬರ್ರಿ. ನಡಿ. ಸದು, ನಮ್ಮ ಪ್ರೊಡ್ಯೂಸರ್ಗೆಲ್ಲ ಹೇಳಿದ್ದೀನಿ ನಾನು. ರೂಮಿನ ವ್ಯವಸ್ಥೆ ಇರೋ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀನಿ. ನಿಮ್ಗೇನು ತೊಂದರೆ ಆಗಲ್ಲ.